ಮುಂಜಾನೆ 10 ಗಂಟೆಗೆ ಬಂದವರು ಇನ್ಕತ್ತಾಗ ತಾಳ್ಮೆಯಿಂದ ಕೂತಿದ್ವು. ನಿಮಗ್ ಕಾನೂನು ಗೊತ್ತಿದ್ರೆ ನಾನು ಜಡ್ಜಿನ ಅಂತ ಇದ್ದ ಪ್ರಶ್ನೆ ಕೇಳ್ತಾನ. ಅವ್ರಿಗೊಂದು ಕಾನೂನ ನಮ್ಗೊಂದು ಕಾನೂನು ಐತೆ ಅನ್ನತ್ತ. ಇಲ್ಲಿ ರೋಡಿ ಬರ್ಲಕ್ ಹಚ್ಚಿದವ್ರ ಯಾರು? ಪೊಲೀಸ್ ಇಲಾಖೆದವ್ರ. ನಿಮ್ ಮೇಲೆ ಆರೋಪ ಮಾಡಬಾರ್ದು, ಕರೆ ಮಾಡತ್ತಿನಿಂದ ಹುಡುಗಾಡಿಕೆ ಆಡಕ್ ಹೋಗ್ಬೇಡ್ರಿ. ನಮಗೂ ಗೊತ್ತೈತಿ, ಯಾಕ ನೀವು ನಮ್ಮ ಇದನ್ನೆಲ್ಲ ಹೇಳ್ಕೊತಾನೆ ಬಂದಿದೀವು. ನಾವ್ ಏನ್ ಕಾನೂನು ಪಾಲಿಸತ್ತೀವಿ. ಯಾರ ಆಸ್ತಿನ ಹಾಳು ಮಾಡಕ್ ಬಂದಿಲ್ಲ, ಯಾ ಗಾಡಿಗೆ ಬೆಲ್ಲ ಕಲ್ಲು ಗಿಲಕ್ಕೂ ಬಂದಿಲ್ಲ, ನಿಮ್ಮೆಲ್ಲ ಹಲ್ಲೆ ಮಾಡಕ್ ನಾವು ಬಂದಿಲ್ಲ. ನಮ್ ಹಕ್ಕನ್ನ ಒದಗಿಸ್ಲಾಕ್ ಕೇಳಕ್ ಬಂದಿದ್ವು. ಅದಕ್ಕೂ ನೀವು ಕೊಡಕ್ ನಿಮ್ ಕೈ ಧೈರ್ಯ ಇಲ್ಲ ಅಂದ್ರೆ ಶುಗರ್ ಕಮಿಷನರ್ ಬಂದು ಎಫ್ಐಆರ್ ಹರಿಯತ್ ಮುಂಜಾನೆ ಹೇಳ್ಕೊಂಡು ಹೇಳತ್ತಿದೀವು. SP ಅವ್ರು ಏನ್ ಮಾಡತ್ತೀರಿ? IG ಅವ್ರ ಗಮನಕ್ಕೆ ಇದು ಬರಬೇಕ. ಇದ್ರಾಗ SP ಅವ್ರು ಶಾಮೀಲಾತನ ಆರೋಪ ಮಾಡ್ತಾನ. ಯಾಕ ಬಟ್ ನೀವು ತಾಳ್ಮೆಯಿಂದ ಹೇಳಿದೀವಿ ಕೇಳಕ್ ತಯಾರಿಲ್ಲ ಅಂದ್ರೆ DC ಅವರು ಶಾಮೀಲಾದಾರ. ಯಾರು ಉಸ್ತುವಾರಿ ಸಚಿವರ್ಲಿ, ಮುಖ್ಯಮಂತ್ರಿಯಿಂದ ಫ್ಯಾಕ್ಟರಿ ಇರ್ಲಿ, ಅವ್ನು ಬಾಕಿ ವಸೂಲು ಕೊಟ್ಟಿದ್ದಿಲ್ಲ ಅವ್ರ ಅವ್ನ ಮೇಲೆ ಎಫ್ಐಆರ್ ಹರಿರಿ. ಹುಡುಗಾಡಿಕೆ ಆಡಕ್ ಹೋಗ್ಬೇಡ್ರಿ. ಎಲ್ಲಾ ನಿಮ್ಮ ಅಂತಕ್ಕೆ ಏನೈತೆ ಅನ್ನೋದು ನಮಗೂ ಗೊತ್ತೈತಿ. ಇದೊಂದು ಹೋದ್ರೆ ಏನಾಗುದಿಲ್ಲ. ಹಿಂದದಾವ, ಮಕ್ಕಳದಾವ, ಬರಿ ಅದಾವ. ರೈತರಿಗೋಸ್ಕರ ಹೋದ್ರು ಇದು ಏನು ಚಿಂತಿಲ್ಲ. ಆದ್ರೆ ಕಾನೂನು ಕೈ ತಗೊಂಗಿಲ್ಲ. ತಗೊಳಕ್ ನೀವ್ ಏನ್ ಹಚ್ಚಲತ್ತೀರಿ ನೋಡು, ಅದು ನಿಮ್ಮ ಕೊಳ್ಳಾಗ ನಿಮಗ ಮಾಲಿ ಕಟ್ತೀವಿ ನಾವು. ರೈತ ಸಂಘದವ್ರ ಅದನ್ನ ತತ್ವ ಸಿದ್ಧಾಂತ ನಮ್ಮಲ್ಲಿ ಐತಿ. ನಾವ್ ಯಾರಿಗೆ ಬೆಂಕಿ ಹಚ್ಚಿದವರಲ್ಲ, ಕಲ್ಲು ಒಗದವರಲ್ಲ. ಇದನ್ನ ಒಗಿಲಕ್ ಮಾತನಾಕ್ ಬಂದಿನ ಕರ್ಸೋರು ಕರ್ಸ್ತಿರ್ಬೇಕ. ಇದ್ರ ಕುತಂತ್ರ ಮಾಡಿ ನಿಮ್ ಒಳಗನ ಮಾತ್ ಅದನ್ನ ನಾವು ಮಾಡೋರಲ್ಲ. ಇದು ಇಟಿಗೇಟ್ ಆದ ಜನಕ್ಕೆ ಹೋಗ್ಬೇಡ್ರಿ. ಅಧ್ಯಕ್ಷರ, ನಮ್ಮ ರಾಯಬಾಗ, ಅತನಿ, ಕಾಗೋಡ 2 ಇಂಟಿಮೇಷನ್ ನಾವು ಕೊಡ್ತೇವೆ. ಇನ್ಕತಕ್ಕ ನಿಮ್ ತಾಳ್ಮೆ ಮುಖಾಂತರ ಇದೀವು. ಅಲ್ಲಿ ತಹಸೀಲ್ದಾರ್ ಆಫೀಸ್ಗಳು ಕೀಲಿ ಹಾಕ್ತಾರ. ಏನ್ ಕಾನೂನು ಬಾಹಿರ ಆಗಲಿ, ಇನ್ನು ನಾವು ಇಲ್ಲೇ ತಾಳ್ಮೆ ಇದೀವೋ ಅಲ್ಲಿ ಇಲ್ಲ. ಅಧ್ಯಕ್ಷರ ಗಮನಕ್ಕೆ ಇಟ್ಟು ಅದು ನೀವು ಹೂ ಅನ್ನೋ ತನಕ ಗಪ್ ಕೂತಿದ್ವಿ ಇಷ್ಟ. ಇನ್ನ ತುಸು ಮಂದಿ ಟೀಮ್ ಇಲ್ಲಿ ಜಾಗ ಬಿಟ್ರಿ ಅಲ್ಲಿ ನಡ್ರಿ. ಯಾಕಂದ್ರೆ ನಾವು ಕಷ್ಟಕ್ಕೆ ಹೋಗ್ಬೇಕ. ಇಲ್ಲ ಇಲ್ಲ ಇಲ್ಲ, ಯಾಕಂದ್ರೆ ನೋಡ್ರಿ ಎಡದಾಗ ಕುಂಡಿರ್ತಾರ ಅವ್ರ. ಇಲ್ಲ ಪಾಸ್ ಆಗ್ಲಿ, ಮತ್ ಹಂಗ ಹೋಗುಣ. ಒಟ್ಟು ನಮ್ಮನೆಯಿಂದ ಒಯ್ಲಿ ಅವ್ರ. ಇಲ್ಲ ಅವ್ರನ್ನ ತಂದು ಒಳಗ್ ಹಾಕ್ಲಿ, ಇಲ್ಲ ನಮ್ಮನ್ನ ಓದ್ ಒಳಗ್ ಹಾಕ್ಲಿ. ಎರಡ ನಮಗಿಲ್ಲ, ದಾರಿ ರೊಕ್ಕ ಕೊಡ್ಲಿ, ಇಲ್ಲ ಅವ್ರನ್ನ ಒಳಗ್ ಹಾಕ್ಲಿ. ಇಲ್ಲ ಅವ್ರಿಗೆ ಏನ್ ಹೇಳಿ ಮಾಡ್ಲಾತಿವ್ರಲ್ಲ, ಇದು ನಮ್ ತಪ್ಪಲಾತೈತಿ. ಇಲ್ಲ ತಾಳ್ಮೆಗೆ ಒಂದು ಮಿತಿ ಅನ್ನೋದು ಇರ್ತೈತ್ಲೆ. ಪೊಲೀಸ್ ಇಲಾಖೆಯವರು ದಯವಿಟ್ಟು ವಿನಂತಿ ಮಾಡ್ತೀವಿ. ನಾವ್ ಇವತ್ತು ನಿಮ್ ಕಡೆಯಿಂದ ಗುಂಡು ಹರ್ಸ್ಕೋಕು ರೆಡಿ ಅದು. ನೀವು ಅರ್ಥ ಮಾಡ್ಕೋಬೇಕು. ಯಾಕಂದ್ರ ನಾವೊಂದು FIR ಮಾಡೋಣ ಎಲ್ಲಾ ಫ್ಯಾಕ್ಟರಿ ಮಾಲಕರ ಮೇಲೆ. ಯಾಕೆ FIR ಮಾಡಕತ್ತಿಲ್ಲ? ಇವತ್ತೊಬ್ಬ ಟ್ರ್ಯಾಕ್ಟರ್ದಾಗ ಸೌಂಡ್ ಹಸ್ಕೊಂಡು ಹೊಂಟ್ರೆ ನೀವು FIR ಮಾಡ್ತೀರಿಲ್ಲ. ಇವತ್ತು ಟ್ರಿಬಲ್ ಶೂಟ್ ಹಾಕೊಂಡ್ರೆ FIR ಮಾಡ್ತೀರಿ. ಕೋಟ್ಯಾನ್ ರೂಪಾಯಿ ಗೈದು ರೊಕ್ಕ ಇಟ್ಕೊಂಡಾರು FIR ಮಾಡಿದ್ರೆ ಮಾಡಕ್ ತಯಾರಿಲ್ಲ. ಯಾಕೆ? ಕಾನೂನು ನಮಗೆ ಅಷ್ಟ ಐತಿ, ಕಾನೂನು ನಮಗಿಲ್ಲ. ಫ್ಯಾಕ್ಟರಿ ಮಾಲಕರಿಗೆ ಒಂದು ಕಾನೂನ, ನಮಗೊಂದು ಕಾನೂನ, ಬಡವರಿಗೊಂದು ಕಾನೂನ, ಶ್ರೀಮಂತರಿಗೊಂದು ಕಾನೂನ. ಯಾಕೆ ಮಾಡ್ಬೇಕಲ್ಲ ನೀವು FIR? ನಾವ ಕೊಡಾಕತ್ತೀವಿ FIR. ಏನು ಪುಕ್ಕಾಟ ಕೊಡಾತಿದ್ದಿಲ್ಲ ಅವ್ರ. ಹಗಲ್ ರಾತ್ರಿ ಕಣ್ಣಾಗಿ ಎಣ್ಣೆ ಹಾಕೊಂಡು 12 ತಿಂಗಳು ಕಬ್ಬು ಬೆಳೆಸಿ ಫ್ಯಾಕ್ಟರಿ ಕಬ್ಬು ಕಳ್ಸ್ಯಾವ. ಆ ಕಬ್ಬಿನ ಮೇಲೆ ಕೊಡಾಕತ್ತಿಲ್ಲ. ಏನು ಪುಕ್ಕಾಟ ಕೊಡಾಕತ್ತೀವಿ ಅವ್ರಿಗೆ? ನೀವು ಅರ್ಥ ಮಾಡ್ಕೊರ್ಲ. ನಾವು ರಸ್ತಾಕ್ ಬರೋಣ, ನಿಮ್ಗೆ ಸಿಟ್ಟು ಬರ್ತೈತಿ, ನಮ್ಮ ತಡೆ ಹಿಡಿತೀರಿ, ಇವತ್ತು ಅರೆಸ್ಟ್ ಮಾಡ್ತೀರಿ. ನೀವು ಅರೆಸ್ಟ್ ಮಾಡ್ರಿ, ಇವತ್ತು ನಮ್ಗೆ ಜೈಲಿಗೆ ಹಾಕ್ರಿ, ಇವತ್ತು ಗೊಂಡು ಹಾಕ್ರಿ. ಎಲ್ಲದಕ್ಕೂ ರೆಡಿಯಾಗಿ ಬಂದೇವ್ ನಾವು ಇಲ್ಲಿವರೆಗೆ ನಮ್ಮೆಲ್ಲ ಪೊಲೀಸ್ ಅಂತವ್ರಲ್ಲಿ ವಿನಂತಿ ಮಾಡ್ಕೊಂಡೆವು. SP ಸಾಹೇಬ್ರನ್ನ ಕರೆಸ್ರಿ, DC ಸಾಹೇಬ್ರನ್ನ ಕರೆಸ್ರಿ, ಕಮಿಷನರ್ ಸಾಹೇಬ್ರನ್ನ ಕರೆಸ್ರಿ. ಯಾಕೆ ಕರೆಸ್ಲಿ ನೀವು ಇಲ್ಲಿವರೆಗೆ? ಅದಾರ DC ಸಾಹೇಬ್ರು ಇಲ್ಲದಾರ, ಹೆಡ್ ಕ್ವಾರ್ಟರ್ದಾಗ ಅದಾರ. ಬೆಳಗಾವಿ ಬಿಟ್ಟು ಎಲ್ಲಿ ಹೋಗಿಲ್ಲ. SP ಸಾಹೇಬ್ರು ಇಲ್ಲದಾರ. ಒಂದು ಸಮಸ್ಯೆ ಉಂಟಾಗಿತ್ತು ಅಂದ್ರೆ ಸಮಸ್ಯೆ ಬಗೆಹರಿಸ್ಬೇಕ. 8 ದಿನ ಆದ್ ನಮ್ಮ ಅಧ್ಯಕ್ಷರು ಕರೆ ಕೊಟ್ಟ, 13ನೇ ತಾರೀಕು ನಾವು ಕಮಿಷನರ್ ಆಫೀಸ್ಗೆ ಬರ್ತೇವೆ ಅಂತೇಳಿ. ಯಾಕೆ ಶುಗರ್ ಕಮಿಷನರ್ ಮಲ್ಕೊಂಡಿದ್ದು ಇಲ್ಲಿವರೆಗೆ ಗೊತ್ತಿಲ್ಲ ನಾವು ಬರ್ತೇವೆ ಅನ್ನೋದ? ರೈತರು ಎಷ್ಟೋ ಜನ ರೈತರ ಪಾಪ ಮುಗ್ಧರ ಬಿಲ್ ಉಳ್ದೈತೆ. ಬಿಲ್ ಉಳಿಸ್ಕೊಂಡ್ರೆ ಕಾರ್ಖಾನೆ ಮಾಲೀಕರ. ಅದು ನೀವು ಕಣ್ಣಾರೆ ಕಂಡು ಮತ್ತೆ ಇವತ್ತು ರೈತರ ಮೇಲೆ ದಬ್ಬಾಳಿಕೆ ಮಾಡಕ್ ಬರ್ತೀರಿ. ನೀವೆಲ್ಲ ನಮ್ಮ ಅಂತಮರದಿರಿ, ನಾವೇನ್ ನಿಮ್ ವಿರೋಧಿಗಳಲ್ಲ. ಅವ್ರಿಗೊಂದು ಕಾನೂನು, ನಮಗೊಂದು ಕಾನೂನು ಮಾಡಬೇಡ್ರಿ. ಇದೇನಾಕತ್ತಪ್ಪ ಅಂದ್ರ ಶ್ರೀಮಂತರಿಗೊಂದು ಕಾನೂನ, ಇವತ್ತು ಬಡವರಿಗೊಂದು ಕಾನೂನು ಆಕತಿ. ಇವತ್ತಿನ ಪರಿಸ್ಥಿತಿ ಯಾವ ಲೆಕ್ಕಕ್ಕೆ ಬಂದೈತಂದ್ರ
₹100 ತುಡುಗು ಮಾಡಿದವಾಗ ನಾವೆಲ್ಲರೂ ಓದ್ದವಾಗ ಪೊಲೀಸರ ಕೈಯಾಗ ಕೊಡ್ತೀವಿ. ಸಾವಿರಾರು ಕೋಟಿ ಹಗರಣ ಮಾಡಿ ವಿಧಾನಸೌಧ ಕೊಂಡಿರ್ತಾರ, ಅವ್ರಿಗೆ ನಾವು ಮಾಲೆ ಹತ್ತು ಅವ್ರ ಕಾಲಿಗೆ ಬೀಳ್ತೀವಿ. ಅದ ನಾವು ಮಾಡಾಕತ್ತ ತಪ್ಪದ. ಚುನಾವಣೆ ಬಂದಾಗ ನಾವು ಮೆಟ್ಲೆ ಬಡ ದೂರ ಇಟ್ಟರೆ ಬರೋಬ್ಬರ ಕಿತ್ತ. ಒಳ್ಳೆ ವ್ಯಕ್ತಿನ ನಾವು ಚುನಾವಣೆಗೆ ಆರಿಸಿ ಕಳಿಸಿಲ್ಲ. ಅದಕ್ಕ ಪೊಲೀಸ್ ಇಲಾಖೆಯಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೋತೀನಿ, ನಿಮ್ಮ ಹೈಯರ್ ಆಫೀಸರ್ SP ಸಾಹೇಬ್ರು ಬರಬೇಕು, ಕಮಿಷನರ್ ಸಾಹೇಬ್ರು ಬರಬೇಕು, ಅದೇ ರೀತಿ DC ಸಾಹೇಬ್ರು ಇಲ್ಲಿ ಬರ್ಬೇಕ. ಬಂದು ಹೇಳ್ಕೊಂಡ ಈ ಸಮಸ್ಯೆಗೆ ಅಂತ್ಯ ಆಡ್ಬೇಕ. ಕೋಟ್ಯಾಂತರ ರೂಪಾಯಿ ಬಿಲ್ ಉಳ್ದೈತೆ. ಇವತ್ತ ಮಾರ್ಚ್ ಎಂಡ್ ಅದ. ಬ್ಯಾಂಕಿನವರ ಬೆಳಿಗ್ಗೆ ಹೊತ್ತಿರ್ಬಿಡ್ದ ಮನಿಗೆ ಬರಾಕತ್ತಾರ ವಸೂಲಿ ಮಾಡಾಕ. ಅವ್ರಿಗೆ ನಾವೇನ್ ಆನ್ಸರ್ ಕೊಡ್ಬೇಕಾ? ಇಲ್ಲಾರ ನಮ್ಮ ಬ್ಯಾಂಕಿನಾಗ ಕುಡ್ಸಾಕತ್ತಾರ ಎಲ್ಲ ರೈತರನ್ನ. ಇವತ್ತು ಎಕ್ಸಾಮ್ ಬಂದಾವ, ಮಕ್ಕಳ ಫೀ ತುಂಬಾಕ ನಮ್ಮ ಹತ್ರ ರೊಕ್ಕಿಲ್ಲ. ಜಾತ್ರೆ ಬಂದಾವ, ಜಾತ್ರೆ ಮಾಡಕ್ ರೊಕ್ಕಿಲ್ಲ. ಇವತ್ತು ನಮಗೊಂದು ಸಟ್ಟ ಡ್ರೆಸ್ ತರಾಕ ಕೂಡ ಮಾತ್ರ ರೊಕ್ಕಿಲ್ಲ. ಆ ಪರಿಸ್ಥಿತಿ ಆಗೈತಿ. ಯಾವ ರಾಜಕಾರಣಿ ಆಗೈತಿ ಇವತ್ತ ಡ್ರೆಸ್ ತರಾಕ ರೊಕ್ಕಿಲ್ಲ ಅಂತ ಪರಿಸ್ಥಿತಿ? ಎಲ್ಲ ರೈತ ಕುಲಕಣ ಆಗೈತಿ ಇವತ್ತ. ಅದಕ್ಕ ತಾವು ವಿಚಾರ ಮಾಡ್ಬೇಕು. ಅಂದ ಕಬ್ಬು ಕಳಿಸಿ 3 ತಿಂಗಳಾದ್ರೂ ಇನ್ನೂ ಬಾಕಿ ಬಿಲ್ ಕೊಟ್ಟಿಲ್ಲ ಅಂದ್ರೆ ನಾಚಿಕೆ ಬರ್ಬೇಕು ಆ ನಾಲ್ಕೊಳಗೆ. ಮತ್ತು ಅವ್ರಿಗೆ ಸಪೋರ್ಟ್ ಅಂದ್ರ ಯಾಕೆ ಶುಗರ್ ಕಮಿಷನರ್ ಗೊತ್ತಿಲ್ಲ? ಒಂದಿದ ಶುಗರ್ ಕಮಿಷನರ್ ಆಫೀಸ್ ಎದಕ್ಕಿಟ್ರಿ ಇಲ್ಲಿ ಗೊತ್ತಾವತ್ ನನಗ. ಅಲ್ಲ, ಶುಗರ್ ಕಮಿಷನರ್ ಆಫೀಸ್ ಎದಕ್ಕಿಟ್ಟಾರ ಗೊತ್ತಾಗೋತಿಲ್ಲ. ಅವೇನ್ ಸತ್ತಾನೋ ಬದುಕ್ಯಾನೋ ಅದು ಗೊತ್ತಿಲ್ಲ ನಮಗ. ಅಲ್ರಿ, ಒಂದ ರಾಜ್ಯಾಧ್ಯಕ್ಷ ಚುನಪ್ಪ ಪೂಜಾರಿ ಅವರು ಒಂದು ಕರೆ ಕೊಟ್ಟಾರಂದ್ರೆ ಇಡೀ ಕರ್ನಾಟಕನ ತಿರುಗಿ ನೋಡತೈತಿ. ಅಂತದ್ರಾಗ ಇವತ್ತು GGB ಯಾರ ಶುಗರ್ ಕಮಿಷನರ? ಒಬ್ಬ ಶುಗರ್ ಕಮಿಷನರ್ ಗೊತ್ತಾಗಲ್ಲ. ಏನು ಶುಗರ್ ಕಮಿಷನರ್ ಏನು ಫ್ಯಾಕ್ಟರಿಯರ ಲಾಬಿಗೆ ಮನದ ಬರಾಕತ್ತಿಲ್ವೋ? ಏನು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ರೊಕ್ಕ ಇಡ್ತಕೊಂಡಾನ. ಎಲ್ಲಾ ಫ್ಯಾಕ್ಟರಿ ಮಾಲೀಕರ ರೊಕ್ಕ ಇಡ್ತಕೊಂಡಾನ. ರೊಕ್ಕ ತಗೊಂಡ ಕೈ ಸುಮ್ಕೂತಾನು. ಅವ್ರ ರೊಕ್ಕ ತಗೋರ ಮಜಾ ಮಾಡ್ಕೋತ ಆರಾಮಿರೋರ ರೈತರು ಸಾಯೋದೈತಿ. ಅದಕ್ಕ ಇವತ್ತು ನೀವು ಎಲ್ಲಾ ಫ್ಯಾಕ್ಟರಿಯವ್ರ ಮೇಲೆ ಪೊಲೀಸ್ ಇಲಾಖೆಯವ್ರ ಇವತ್ತು FIR ಮಾಡ್ಲೇಬೇಕು. ನಾವು ಮಾಡೋತನ ಇಲ್ಲಿ ಜಾಗ ಬಿಟ್ಟು ಕದಲಂಗಿಲ್ಲ. ನಮ್ ಬಿಲ್ ವಸೂಲಿ ಮಾಡಿ ಕೊಡ್ಲೇಬೇಕು ನೀವ. ನಾವೀಗ ಬರೀ ರಸ್ತಾಕ ಬಂದದ ನಿಮ್ಗೆ ತಪ್ಪು ಕಾಣಕತ್ತೈತೆ. ನಾವು ಬೆಳಿಗ್ಗೆ 10 ಗಂಟೆಗೆ ಬಂದು ಇಲ್ಲಿ ಕೊಟ್ಟು ಇಲ್ಲಿವರೆಗೆ ಒಬ್ಬ ಆಫೀಸರ್ ಬರತ್ತಿಲ್ಲ ಕೇಳಾಕ ಏನಾಗಿದೆ ಅಂತ. ಎಂತ ದುರ್ದೈವ ನಮ್ಮದ. ಜಗತ್ತಿಗೆ ಅನ್ನ ಹಾಕೋರು ನಾವ, ಜಗತ್ತಿಗೆ ಅನ್ನ ಕೊಡೋರು ನಾವ. ನಾವ್ ಇವತ್ತು 1 ವರ್ಷ ಬೆಳೆ ಇರಲಿಲ್ಲ ಅಂದ್ರೆ, ಬೆಳೆ ಬೆಳಿಲಿಲ್ಲ ಅಂದ್ರೆ ನಮ್ ಪ್ರತ್ಯೇಕ ನಾವು ಬೆಳ್ಕೊಂಡು ಅಂದ್ರ ಇವತ್ತು ಮಣ್ಣು ತಿನ್ಬೇಕಾಗತ್ತೆಲ್ಲ ರಾಜಕಾರಣಿಗಳು. ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕು. ಮೊದಲು ರಾಜಕಾರಣಿಗಳ ಭ್ರಷ್ಟಾಚಾರಿಗಳು ಮುಳುಗ್ಯಾರ. ರಾಜಕಾರಣಿಗಳು ಭ್ರಷ್ಟಾಚಾರಿಗಳು ಮುಳುಗ್ಯಾರ. ಎಲ್ಲಾ ರೊಕ್ಕ ಸಾಲ ಹೊತ್ತವ್ರಿಗೆ ಮತ್ತೆ ಫ್ಯಾಕ್ಟರಿ ಕಟ್ಕೊಂಡು ಈ ರೀತಿ ಲೂಟಿ ಮಾಡಾಕತ್ತಾರ. ರೈತರ ರೊಕ್ಕ, ರೈತರ ಗೋರಿ ಮೇಲೆ ರಾಜಕೀಯ ಮಾಡಾಕತ್ತಾರ ಅವ್ರ. ನಾವ ಅವಾಗೂ ಹೋರಾಟ ಮಾಡಿ ಕಬ್ಬಿಣ ಬಿಲ್ ಫಿಕ್ಸ್ ಮಾಡ್ರಪ್ಪ ಅಂತೇಳಿ 10 ದಿನ ಗುರ್ಲಾಪುರದ ಹೋರಾಟ ಕೂತೀವಿ. ಆ ಕಬ್ಬಿಣ ಬಿಲ್ ವಸೂಲಿ ಮಾಡಾಕ ಇವತ್ತು ಶುಗರ್ ಕಮಿಷನ್ ಆಫೀಸ್ ಬಂದು ಎಂತ ದುರ್ದೈವ ನಮ್ದು. ಅಲ್ಲ, ನಾವು 12 ತಿಂಗಳು ಬೆಳೆ ಬೆಳೆದ ಅದನ್ನ ಅವ್ರ ಫ್ಯಾಕ್ಟರಿ ಕಳಿಸಿ ಒಂದೊಂದ ಸಕ್ರಿ ಮಾಡ್ಕೋತಾರೆ ಅವ್ರು. ಇದೇನು ಅವ್ರಿಗೆ ಪಾಪ ಹತ್ತಲಾರ ಬಿಡಂಗಿಲ್ಲ. ಅವರ ಸರ್ವ ಕುಟುಂಬಕ್ಕೆ ರಾಜಕಾರಣ, ಸರ್ವ ಕುಟುಂಬಕ್ಕೆ ರೈತರ ಪಾಪ ಹತ್ತೈತಿ. ರೈತರೇನು ಪುಕ್ಕಟ ಕೇಳತ್ತಿಲ್ಲ. ಅವ್ರ ಫ್ಯಾಕ್ಟ್ರಿ ಕಬ್ಬು ಕಳಿಸಿವು, ನಮ್ ಬಿಲ್ ಕೊಡ್ರಪ್ಪ ಅಂತ ಕೇಳತ್ತೀವಿ. ಏನ್ ಅವ್ರ ಕಡೆ ಸಾಲ ಕೇಳತ್ತೀವಿ, ಅವ್ರ ಕಡೆ ಪುಕ್ಕಟ ರೊಕ್ಕ ಕೇಳತ್ತು, ಏನೂ ಇಲ್ಲ. ಅದನ್ನ ತಿಳ್ಕೋಬೇಕು ಮೊದಲ ಭ್ರಷ್ಟ ರಾಜಕಾರಣಿಗಳು. ನಮ್ ಜಿಲ್ಲಾ ಉಸ್ತುವಾರಿ ಸಚಿವರು ಅವರೇ ಬಿಲ್ ಕೊಟ್ಟಿಲ್ಲ. ರೈತರ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲ ಅವರಿಗೆ. ರೈತರ ಬಗ್ಗೆ ಕಾಳಜಿ ಬೇಕು ಬೇಡ? ಅವರು 2 ಶುಗರ್ ಫ್ಯಾಕ್ಟರಿ ಇದಾವ. ಎಲ್ಲರಿಗೂ ಆದೇಶ ಮಾಡಬಹುದಿತ್ಲ. ಎಲ್ಲ ಕಾರ್ಖಾನೆ ಮಾಲೀಕರಿಗೆ ಆದೇಶ ಮಾಡಬಹುದಿತ್ತು, ಎಲ್ಲ ಬಿಲ್ ಕೊಡ್ರಿ ಅಂತೇಳಿ. ಇವತ್ತು CMಗೂ ತಾಕತ್ತಿಲ್ಲ. ಏನ್ ಮಾಡ್ತಾರೆ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರ? ಅರ್ಥ ಮಾಡ್ಕೋಬೇಕು. ರಾಜಕೀಯ ಏನ ನಮ್ಮ ದುರ್ದೈವಿದ. ನಮ್ಮ ರೈತರನ್ನ ಹೆಂಗ ಕೊಲ್ಲಾಕತ್ತಾರಪ್ಪ ಅಂದ್ರೆ ಪ್ರತಿಯೊಂದರ ಕೊಲ್ಲೋದನ್ನ ತುಳಿದು ಬಿಟ್ರೆ ಬೇರೆ ಗೊತ್ತಿಲ್ಲ ರಾಜಕಾರಣಿಗಳಿಗೆ. ಇವತ್ತು ಬಿಲ್ ಫಿಕ್ಸ್ ಮಾಡಕ್ಕೂ ನಾವು ಹೋರಾಟ ಮಾಡೋದ,
ಇವತ್ತು ನಮ್ಮ ಕಬ್ಬು ಕಳಿಸಿ ಬಿಲ್ ತಗೊಳಕ್ಕೂ ಹೋರಾಟ ಮಾಡುದ, ಪ್ರತಿಯೊಂದಕ್ಕೂ ಹೋರಾಟ ಮಾಡುದ. ನಮ್ಮ ಜೀವನ ಬರೀ ಹೋರಾಟ ಮಾಡೋದ್ರಾಗ ಹೊಂಟೈತಿ. ಮತ್ ಜೀವನ ಹೆಂಗ್ ಮಾಡಿದ್ರ ನಾವು? ಅದಕ್ಕ ನಮ್ಮ ಪ್ರಕಾಶ್ನವ್ರು ಒಂದು ಕರೆ ಕೊಟ್ಟಾರ. ಇನ್ನು ಮುಂದೆ 2028ಕ್ಕ ಯಾವ ಫ್ಯಾಕ್ಟ್ರಿ ಮಾಲಕರದವ್ರು ಚುನಾವಣೆಗೆ ನಿಲ್ಲಂಗಿಲ್ಲ, ಅವ್ರಿಗೆ ನಾವು ಹೋಟ್ ಹಾಕೋಲಿಲ್ಲ ನಿಂತರು ಸಹಿತ. ಇವತ್ತಿಂದ್ರೆ ಇದ ನಮ್ಗೆ ಸ್ಟಾರ್ಟ್ ಆಗ್ಬೇಕ. 28 ಬರುತ್ತನ ಅಂದ್ರೆ ಅವ್ರು ನಾವು ಮನೆಗೆ ಕಳಿಸ್ಬಿಡ್ಬೇಕ. ಯಾಕಂದ್ರೆ ರೈತ ಕುಲನು ದೊಡ್ಡದೈತಿ. ಇವತ್ತ 70-80% ನಾವು ರೈತರದು. ನಾವು ಮನಸ್ಸು ಮಾಡ್ರೆ ಇವತ್ತು ಸರ್ಕಾರನು ಕೆಡಬಹುದು, ಇವತ್ತು ಸರ್ಕಾರನು ಎಬ್ಬಿಸಬಹುದು. ಅದಕ್ಕ ನಾವೆಲ್ಲರೂ ಜಾಗೃತರಾಗೋಣ ರೈತರೆಲ್ಲ. ಇನ್ನು ಈ ರಾಜಕಾರಣ ತಾಕತ್ ಎಟ್ಟ ನೋಡೇ ಬಿಡೋಣ 28ಕ್ಕ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ ಬೇಕೇ ಬೇಕು, ಬೇಕೇ ಬೇಕು. ಭ್ರಷ್ಟ ಮುಖ್ಯಮಂತ್ರಿಗೆ, ಭ್ರಷ್ಟ ಮುಖ್ಯಮಂತ್ರಿಗೆ. ನಮ್ಮ ಕೋಲಾರ ಅಧ್ಯಕ್ಷರಾದಂಥ ಸೋಮಣ್ಣ ಬರಾದವರು ಮಾತಾಡ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ ಬೇಕೇ ಬೇಕು, ಬೇಕೇ ಬೇಕು. ಈಗ ಹಿಂಗ ಕೂತೀವಿ ಅಂದ್ರೆ ಆಗೋದಿಲ್ರಿ. ಎಲ್ಲೆಲ್ಲಿ ಚಲೋ ಅದಲ್ಲ ಅಲ್ಲೇ ಸಲೇಸ್ ಮಂದಿ ಹೋಗೋಣತ್ ನಂದೈತಿ. ಈ ಕಡೆ ಒಂದು ಹೊಂಟಾರ, ಈ ಕಡೆ ಹೊಂಟಾರ, ಇಲ್ಲೊಂದು 5 ಮಂದಿ, ಇಲ್ಲೊಂದು 5 ಮಂದಿ ಹೋದ, ಅದು ಬಂದ್ ಆಕತ್ತೇನು. ಹಂಗ ಬೀಳ್ಕೋತ ಎಳ್ಕೋತ ಹೋದ್ರ ಅಂದ್ರ ತೊಂದ್ರೆ ಯಾರಿಗೆ ಆಕತ್ತಂದ್ರ ನಿಮ್ಗ ಆಕತ್ತೆ. ಅಲ್ಲ ಈ ಇಷ್ಟ ಕೇರ್ಲೆಸ್ ಮಾಡ್ತಾರತ್ ನಮಗೂ ಅನಿಸಿದ್ದಿಲ್ಲ ಇದು. ಮತ್ತೆ ಈಗ ನಾವು ಒಂದು ವಿಚಾರಕ್ಕೆ ಬಂದೇವು. ಆಗಲೇ ಇದಕ್ಕೆ ಹೇಳಿದ್ರು ರತ್ತಿಗದು ನಾವು ನಮ್ಮ ಕೋಲಾರಕ್ಕದು ಹೇಳ್ಬಿಡ್ತೇವೆ. ಕೋಲಾರ ಬೆಳಿಗ್ಗೆ ಕ್ರಾಸ್ ಅಲ್ಲೇ ಬಂದ್ ಮಾಡಕ್ ಹೇಳ್ಬಿಡ್ತೇವೆ, NH ಬಂದ್ ಮಾಡಕ್ ಹೇಳ್ಬಿಡ್ತೇವೆ ನಾವು. ಅಂದ್ರೆ ಬರೋಬ್ಬರಿ ಆಕತ್ತೆ. ಅಂದ್ರೆ ಶುಗರ್ ಕಮಿಷನರ್ ಕಣ್ಣು ತೆಗಿಲಿಲ್ಲ, ನಮ್ಮ ಸಕ್ರೆ ಮಂತ್ರಿಗಳ ಕಣ್ಣು ತೆಗಿಲಿ. ಒಬ್ಬರಿಗೆ ಚರ್ಚೆ ಮಾಡಕ್ಕಿಲ್ಲ ಅಂದ್ರ ಅಧಿವೇಶನದಾಗ ಏನೋ ಮಾತಾಡಕ್ ತಯಾರಿಲ್ಲ ಇವ್ರು. 224 ಮಂದಿ MLA ಇದ್ರು ಸಹಿತ ಅದ್ರಾಗ 70% ಜನ ಒಟ್ಟು ಕಾರ್ಖಾನೆ ಮಾಲೀಕರು ಅದಾರ. ಈಗ ಒಬ್ಬರಿಗೆ ಅದ್ರ ಬಗ್ಗೆ, ರೈತರ ಬಗ್ಗೆ ಕಳ್ಕಳಿನ ಇಲ್ಲ ಅನ್ನೋದಾತಲ್ಲ. ಅದಕ್ಕ ಇನ್ನ ಅಲ್ಲಿ ಹೋಗುವಂತ ಗಾಡಿ ಬಂದ್ ಮಾಡಕ್ ಹೋಗೋದ್ ನಮ್ದೈತಿ. ದಾರಿ ಬಂದ್ ಮಾಡು ಇಲ್ಲಿ ಅಧ್ಯಕ್ಷರ ಕಡೆ ಎಲ್ಲ ತಾಲೂಕಿನಾಗ ಖಾಲಿ ಬಿಡ್ಕೋ. ಹಲೋ ಹಲೋ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ ಬೇಕೇ ಬೇಕು, ಬೇಕೇ ಬೇಕು. ಕಬ್ಬಿನ ಬಿಲ್ ಕೊಡಿಸಲಾರದಂತ ಶುಗರ್ ಕಮಿಷನರಿಗೆ, ಕಬ್ಬಿನ ಬಿಲ್ ಕೊಡಿಸಲಾರದಂತ ಸಕ್ಕರೆ ಮಂತ್ರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಅಧ್ಯಕ್ಷರ ನೀವೊಂದು ಕರೆ ಕೊಟ್ಟು ಬಿಡ್ರಿ. ನಮ್ಮ ತಾಲೂಕಿನಾಗೆಲ್ಲ ಹೈವೇಗಳು ಬಂದ್ ಮಾಡಿಬಿಡ್ತಾರ. ಹೋಗ್ಲಿ ಅಧ್ಯಕ್ಷರ, ನಿತ್ಯ ಇವ್ರಿಗೆ ಅರು ಇಲ್ಲ ಅಂದ್ರ ಅವ್ರು ಯಾರು ಶುಗರ್ ಕಮಿಷನರ್ ಎಲ್ಲಾದ್ರೂ ಗಪ್ಪ ಆಗಿಬಿಟ್ರ ಅವ್ರು. ದೋಸ್ತು ಏನಾಯ್ತು ಕರೆಗೂ ಹೊಟ್ಟೆ ಹೋಗಿರತ್ತ. ನಾನು ಯಾಕ ಎಷ್ಟು ಮಂದಿ ಬಿಸಿಲ ರೈತರು ಕುಂದರ್ಸಿ ಶುಗರ್ ಕಮಿಷನರ್ ಹೊಟ್ಟೆ ಬೇರೆ ಅದಕ್ಕ ರೈತರು ಹಸು ಕೂತಾರ. ಆ ತಾಲೂಕಿಗೆ ಕೊಟ್ಟು ಬಿಡೋನು. ಅಧ್ಯಕ್ಷರ ಅಧ್ಯಕ್ಷರ ಅಲ್ಲಿ ಹೋಗೋನು. ಅಧ್ಯಕ್ಷರ ಅವ್ರು ಸರಳ ಆಗೋದಿಲ್ಲ. ಬಡ ಬಡ ನಮ್ಗೆ ಹೇಳ್ಬಿಡ್ರಿ. ನಮ್ ತಾಲೂಕ್ನಾಗ ಹೇಳ್ತೀವಿ ಎಲ್ಲ ರೋಡಿಗೆ ಬಂದ್ಬಿಡ್ತಾರ, ಹೈವೇ ರೋಡಿಗೆ ಬರ್ತಾರ. ಯಾರ ಪಾಡಿ ಬಾರು ಪುಣ್ಯಾತ್ಮ ಇಲ್ಲಿ ಅಧ್ಯಕ್ಷರ
ಅಧ್ಯಕ್ಷರ 3 ಗಂಟೆ ಅಂದಿವು, 4 ಅಂದಿವು, 4:15 ಆಯ್ತು. 5 ಮಿನಿಟ್ ಅಂತ ಹೇಳಿದಿವು, ಅವರು ತಿರ್ತಿರುವಾಗ ತಗೊಂಡ್ಲಾತ. ಇಲ್ಲೇ ಇರುವಲ್ಲಕ್ರಿ, ಇಲ್ಲೇನು ಕರೆಸಿ ಅಲ್ಲಿ ಇಲ್ಲಿ ಹೋಗ್ಬೇಡ ಮಾಡಿ ಇಲ್ಲೇ ಕುಂಡ್ರಿ. ಆದ್ರ ಮುಂದಿನವ್ರಿಗೆ ಹೇಳ್ರಿ, ಅವ್ರ ಕಾಕೊಂಡ್ ಕೂತಾರ. ನಾವು ಗಾಡಿ ಬಾಡಿ ಕೊಟ್ಟ ಇಲ್ಲಿ ಅಲ್ಲೇ ಕಳಿಸಿದೀವಿ. ಸದಾ ಹೇಳ್ರಿ ಚರ್ಮ ತಿಳು ಮಾಡೋದು ಗೊತ್ತೈತಿ. ಚರ್ಮ ದಿಪ್ಪ ಐತೆ ನಮ್ಗೆ ತಿಳು ಮಾಡೋದು ಗೊತ್ತೈತಿಲ್ಲ. ಜಡ್ಡು ಕರ್ಕೊಂಡ್ ಬಿಡತ್ತ ನೋಡ್ರಲ್ಲ. ಯಾರನ್ನಾರು ಕಡ್ದ ನಮ್ನೇ ನಮ್ ಕಡದ್ರ ನಿಮ್ನೇ ಮಾಡೋರ್ದಾರ್ರಿ.